ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಿದ್ರಾ ಟಿವಿ ನೆಕ್ಸ್ಟ್ ಡೋರ್ ಸಿನಿಮಾ ನೋಡ್ಕೊಂಡ್ಬಂದ್ವಿ. ಒಂದು ಭಾಳ ಸುಂದರವಾದಂಥ ಸಿನಿಮಾ, ತುಂಬ ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಈ ಥರ ಕಾನ್ಸೆಪ್ಟನ್ನ ಎಕ್ಸಿಕ್ಯೂಷನ್ ತುಂಬ ಕಷ್ಟ, ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ಸುರಾಗ್ ಅವರು, ನಮ್ಮ ಡೈರೆಕ್ಟ್ರು. ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಆ್ಯಂಡ್ ಆಲ್ ದ ಲೀಡ್ಸ್, ನಮಗೆ ಪ್ರವೀಣ್ ಆಗಿರ್ಬೋದು, ರಿಷಿಕಾ ಆಗಿರ್ಬೋದು, ಆ್ಯಂಡ್ ಶೈನ್ ಇಸ್ ಮೈ ಬ್ರದರ್. ಅವರು ಯಾವುದೇ ಪಾತ್ರ ಮಾಡಿದ್ರು ರೀಸೆಂಟಾಗಿ ಬರ್ತಾರೋ ಸಿನಿಮಾಗಳು ಎಲ್ಲದರಲ್ಲೂ ಶೈನ್ ಆಗ್ತಿದ್ದಾರೆ ಶೈನ್ ಅವರು. ಸೊ ಇಟ್ಸ್ ವೆರಿ ನೈಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಕಂಗ್ರ್ಯಾಚುಲೇಷನ್ಸ್ ಮತ್ತು ಇಡೀ ತಂಡಕ್ಕೆ. ಆ್ಯಂಡ್ ಇಂಥ ಒಂದು ಸಿನಿಮಾನ ನಮ್ಮ ಕನ್ನಡ ಜನತೆ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೋಬಾರ್ದು. ಯಾಕಂದರೆ ಈ ನಡುವೆ ಕಂಟೆಂಟ್ ಡ್ರಿವನ್ ಸಿನಿಮಾ ಜಾಸ್ತಿ ಆಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ನಾನು ಅದೇ ಮಾಡ್ಕೊಂಡು ಬಂದಿದ್ದೀನಿ ಈಗ. ಸೊ ಎಲ್ಲರೂ ಬಂದು ಇಂಥ ಸಿನಿಮಾನ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ. ಆ್ಯಂಡ್ ಈ ಥರ ಒಂದು ಅಟೆಂಪ್ಟ್ಗೆ ಸುರಾಗ್ ಅವರು ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಸಿನಿಮಾನ. ಸೊ ಎಲ್ಲರೂ ಬನ್ನಿ. ಮ್ಯೂಸಿಕ್ ಸಖತ್ತಾಗಿದೆ. ಆ್ಯಂಡ್ ಎಸ್ಪೆಷಲಿ ನಾನು ಕ್ಯಾಮ್ರಾ ವರ್ಕ್ ಬಗ್ಗೆ, ನನ್ನ ಪಕ್ಕದಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಕ್ಯಾಮ್ರಾ ವರ್ಕ್ ಬಗ್ಗೆ ಕೇಳಿದೆ ಯಾರು ಮಾಡಿದ್ದಾರೆ ಅಂತ. ಬಟ್ ತುಂಬ ಚೆನ್ನಾಗಿದೆ ಸಿನಿಮಾ, ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಬನ್ನಿ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ದ ಹೋಲ್ ಟೀಮ್. ಸರ್ ಒಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಒಳ್ಳೇದಾಗಬೇಕು. ಥ್ಯಾಂಕ್ ಯು ಸರ್. ಎಸ್ ಸರ್, ನಿಮ್ಮ ಸಿನಿಮಾನು ಅದೇ ಥರ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ನಿಮ್ಮ ಸಿನಿಮಾ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಸಿನಿಮಾ ಬಂದು ನೋಡ್ತಾ ಇರೋದು ಅಫ್ಕೋರ್ಸ್ ಕನ್ನಡ ಸಿನಿಮಾ ನಾನು ನಿಮ್ಮ ಸಿನಿಮಾ ಬಂದು ನೋಡ್ತೀನಿ. ಹೇಳಿ ನಮ್ಮ ತಂಡ ಫುಲ್ ಬಂದು ನಿಮ್ಮ ಸಿನಿಮಾ ಒಬ್ರಿಗೊಬ್ರು ಸಪೋರ್ಟ್ ಇವಾಗ ಇಂಡಸ್ಟ್ರಿ ಇರಬೇಕಾದ್ರೆ ಸ್ಟ್ಯಾಂಡ್ ಫಾರ್ ಈಚ್ ಅದರ್ ಮಾಡಲೇಬೇಕು. ನಾಟ್ ಲೈಕ್ ಒಂದೇ ದಿನ ಬಂತು. ಹೌದು ಸಪೋರ್ಟಿಂಗ್ ಈಚ್ ಥ್ಯಾಂಕ್ ಯು ವೆರಿ ಮಚ್. ಸರ್, ಯಾರೋ ಏನೋ ಕೇಳ್ತಾರೆ. ಹೌದು ಹೌದು ಒಂದೇ ದಿನ ರಿಲೀಸ್ ಆಗಿದೆ, ಅಕ್ಕಪಕ್ಕ ಥಿಯೇಟರ್ ರಿಲೀಸ್ ಆಗಿದೆ. ಸರ್, ನನಗೆ ಇದು ನಮ್ಮ ಕರ್ತವ್ಯ ಸರ್. ಕನ್ನಡ ಇಂಡಸ್ಟ್ರಿ ಅಂದರೆ ನಮ್ಮೆಲ್ಲರ ಮನೆ ಇದು. ಸೊ ನಮ್ಮ ಒಂದೇ ಮನೇಲಿ ಇರ್ತೀವಿ ಅಂದರೆ ಎಲ್ಲರ ಜೊತೆಗೆ ಇರಬೇಕಲ್ಲ. ಸೊ ಅದಕ್ಕೆ ಯಾವುದೇ ಸಿನಿಮಾ ಆಗಲಿ, ಒಂದು ಒಳ್ಳೆ ಸಿನಿಮಾ ಅಂದಮೇಲೆ ಎಲ್ಲರ ಜೊತೆಗೆ ನಿಂತ್ಕೊಂಡು ಎಲ್ಲರ ಜೊತೆಗೆ ಗೆಲ್ಲಿಸ್ಬೇಕು ಸಿನಿಮಾನ. ಆ್ಯಂಡ್ ಜೊತೆಗಿದ್ದಾಗ ನಮ್ಮ ಆಡಿಯನ್ಸ್ಗೂ, ನಮ್ಮ ಫ್ಯಾನ್ಸ್ಗೆ, ನಮ್ಮ ಎಲ್ಲರಿಗೂ ಅದು ಖುಷಿ ಆಗುತ್ತೆ. ಅವ್ರಿಗೂ ನೋಡಿ ಖುಷಿ ಆಗುತ್ತೆ, ಎಲ್ಲರೂ ಜೊತೆಗೆ ನಿಂತ್ಕೊಂಡು ಮಾಡ್ತೀಯಾರಪ್ಪ, ಅವ್ರಿಗೂ ಸಪೋರ್ಟ್ ಮಾಡಬೇಕಂತ. ಸೊ ಅಷ್ಟೇ ಕಾರಣ, ಬೇರೆ ಏನೂ ಇಲ್ಲ. ಬಟ್ ಎಲ್ಲರೂ ಜೊತೆಗೆ ನಿಂತ್ಕೊಂಡು ಒಂದು ಇಂಡಸ್ಟ್ರಿನ ಬೆಳೆಸಬೇಕು. ಯಾರು ಜೊತೆಲಿಲ್ಲ ಅಂದರೆ ಇಂಡಸ್ಟ್ರಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ನನ್ನ ರಿಕ್ವೆಸ್ಟ್ ಏನಂದರೆ, ಎಲ್ಲರೂ ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವ್ರ ಸಿನಿಮಾಗೆ ಯಾವತ್ತೂ ನಾನು ಇದ್ದೇ ಇರ್ತೀನಿ, ಅವ್ರ ಸಪೋರ್ಟಿಗೆ ಇದ್ದೇ ಇರ್ತೀನಿ, ಅವ್ರ ಸಿನಿಮಾಗೆ ಹೋಗೇ ಹೋಗ್ತೀನಿ. ಆ್ಯಂಡ್ ಎಲ್ಲರೂ ಜೊತೆಗೆ ಇರ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ನಾನು ಸಾಗರ್ ಪುರಾಣಿಕ್ ಮಾತಾಡ್ತಾ ಇದ್ದೀನಿ. ತುಂಬ ಒಳ್ಳೆಯ ಸಿನಿಮಾ, ಅದ್ಭುತವಾದ ಸಿನಿಮಾ. ಯೂಶ್ವಲಿ ಮನುಷ್ಯನ ಮನಸ್ಸೊಳಗೆ ಏನು ನಡೀತಿರುತ್ತೆ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಷ್ಟ. ಅಂಥದ್ದು ವಿಷಯನ ಇವರೊಂದು ಸಿನಿಮಾನೇ ಮಾಡಿದ್ದಾರೆ. ಇಟ್ಸ್ ಅ ವೆರಿ ವೆಲ್ ಕ್ರಾಫ್ಟೆಡ್ ಫಿಲ್ಮ್. ಆ ಕನಸು ನಾವು ಈ ಥರ ಅದ್ಭುತ ನಟರಿದ್ದ ಜೊತೆಗಿದ್ದಾಗ, ಒಂದು ಒಳ್ಳೆ ನಿರ್ಮಾಪಕರು ಕೂಡ ಇದ್ದಾಗ, ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಟೀಮ್. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿವೆ ಈಗ. ನಮಗೂ ಎಷ್ಟು ಎಕ್ಸೈಟ್ ಆಗ್ತಿದೆ. ಬನ್ನಿ ಥಿಯೇಟ್ರ್ಗಳಿಗೆ, ಎಲ್ಲರೂ ಬನ್ನಿ, ಸಿನಿಮಾನ ನೋಡಿ. ಯಾರಿಗೂ ಮೋಸ ಆಗೋಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ನಗ್ತೀರಾ, ಅಳ್ತೀರಾ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತೀರಾ. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಬರ್ತಿದ್ದೀನಿ. ಇವತ್ತು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಸಿನಿಮಾ ನೋಡಿದೆ. ಆನೆಸ್ಟ್ಲಿ ತುಂಬ ಖುಷಿಯಾಯಿತು ಸಿನಿಮಾ ನೋಡಿ. ನಮ್ಮ ಕನ್ನಡ ಸಿನಿಮಾ ಒಂದು ಬೇರೆ ಲೆವೆಲಿಗೆ ತೊಗೊಂಡು ಹೋಗ್ತಿದ್ದಾರೆ ಅನ್ನೋದು ಒಂದು ತುಂಬ ಖುಷಿ ಆಗ್ತಿದೆ. ಐಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ನಮ್ಮ ಡಿರೆಕ್ಟರ್ ಸುರಾಗ್ ಅವರು. ತುಂಬ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೆಲ್ಲದಕ್ಕೂ ಕಾರಣ ಪ್ರೊಡ್ಯೂಸರ್ ಜಯರಾಮ್ ಸರ್ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಲೀಡ್ಸ್ ಪ್ರವೀರ್ ಅವ್ರಿರ್ಬೋದು, ರಿಷಿಕಾ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಆ್ಯಂಡ್ ಇಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಆ್ಯಂಡ್ ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನಿಂದ ಬಂದೆ, ಬಟ್ ಐ ಆಮ್ ವೆರಿ ಹ್ಯಾಪಿ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ. ತುಂಬ ಖುಷಿ ಆಯಿತು. ಆ ಸ್ಮೈಲಲ್ಲಿ ಆಚೆ ಬಂದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರ ಸಪೋರ್ಟ್ ಇವ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ತುಂಬ ಒಳ್ಳೆಯ ಸಬ್ಜೆಕ್ಟು. ಯಾಕೆಂದರೆ ಈಗಿನ ಮಕ್ಕಳು ತುಂಬ ಕಷ್ಟಪಡ್ತಾರೆ. ಮೆಂಟಲಿ ಅವ್ರಿಗೆ ಭಾಳಷ್ಟು ಗೊಂದಲಗಳಿರುತ್ತೆ. ನಾವು ಯೂಶ್ವಲಿ ಸಿನಿಮಾಲಿ ಅದನ್ನೆಲ್ಲ ಮುಚ್ಚು ಮರೆ ಮಾಡಿ ಬೇರೆ ಥರ ತೋರಿಸ್ತೀವಿ. ಬಟ್ ದಿಸ್ ಮೂವಿ ಅವ್ರ ಮನಸ್ಸು ಒಳಗೆ ಹೋಗಿದೆ. ಈ ಮೂವಿನಲ್ಲಿ ತುಂಬ ಸೆನ್ಸಿಟಿವ್ ಆಗಿರೋ ಸಬ್ಜೆಕ್ಟ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ.
ಆ್ಯಂಡ್ ತುಂಬ ಐ ಥಿಂಕ್ ಎಷ್ಟೊಂದು ಜನ ಮಕ್ಕಳು ಇದಕ್ಕೆ ತುಂಬ ಚೆನ್ನಾಗಿ ರಿಲೇಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಎಲ್ಲರೂ ಬಂದು ನೋಡಬೇಕಾದಂಥ ಸಿನಿಮಾ ಇದು. ಯಾಕೆಂದರೆ ಇಲ್ಲಿ ಮನಸ್ಸಲ್ಲಿರೋ ಗೊಂದಲಗಳಿಗೆ ನಿಮಗೆ ಇಲ್ಲಿಗೆ ಉತ್ತರಗಳು ಸಿಗುತ್ತೆ. ನಮ್ಮಲ್ಲಿ ನಾವು ಒಳಗೆ ಒಂದು ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳೋ ಅಂಥ ಒಂದು ಸಿನಿಮಾ ಇದು. ಸೊ ಎಲ್ಲ ಯೂತ್ ಶುಡ್ ಕಮ್ ಆ್ಯಂಡ್ ಸಿ ದಿಸ್ ಫಿಲಮ್ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ತುಂಬ ಒಳ್ಳೆ ಪ್ರಯತ್ನ. ಕಂಗ್ರ್ಯಾಟ್ಸ್ ಟು ದ ಟೀಮ್. ದೇ ಹ್ಯಾಂಡಲ್ಡ್ ಎ ಬ್ಯೂಟಿಫುಲ್ ಸಬ್ಜೆಕ್ಟ್ ವೆರಿ ವೆಲ್. ಥ್ಯಾಂಕ್ ಯು. ಹಾಯ್, ನಾನು ವಿರಾನಿಕಾ ಅಂತ. ಆ್ಯಕ್ಚುಲಿ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ. ಪ್ರವೀರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ರಿಷಿಕಾ, ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್ ಇನ್ ದ ಸ್ಕ್ರೀನ್. ಆ್ಯಂಡ್ DOP ವರ್ಕ್ ತುಂಬ ಇಷ್ಟ ಆಯಿತು. ಪ್ಲಸ್ ಸ್ಟೋರಿ ಕೂಡ ತುಂಬ ಚೆನ್ನಾಗಿದೆ. ಏನು ಹೇಳಬೇಕು ಅಂತ ಹೇಳಿದ್ರೆ, ಯೂಶ್ವಲಿ ಚಿಕ್ಕವರಿದ್ದಾಗ ಇರೋಂಥ ಟ್ರಾಮಸ್ಗಳು ನಾವು ಅದನ್ನ ಕ್ಲಿಯರ್ ಮಾಡಲಿಲ್ದಾಗ ದೊಡ್ಡವ್ರು ಆಗ್ತಾ ಏನೇನೆಲ್ಲ ಇಶ್ಯೂಸ್ ಆಗುತ್ತೆ ಅನ್ನೋ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟ್ನ ತೊಗೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಅದಕ್ಕೆ ಸುರಾಗ್ ಅವರಿಗೆ ಅಂತ ಒಂದು ಒಳ್ಳೆ ಕಾನ್ಸೆಪ್ಟನ್ನು ತೊಗೊಂಡಿರೋದಕ್ಕೆ ವಿ ಶುಡ್ ಕಂಗ್ರ್ಯಾಚುಲೇಟ್ ಹಿಮ್. ಆ್ಯಕ್ಚುಲಿ ಇಸ್ ನಾಟ್ ಓಕೆ, ಕಂಗ್ರ್ಯಾಚುಲೇಟ್ ಹಿಮ್. ಆ್ಯಂಡ್ ಅಂಥ ಸ್ಕ್ರಿಪ್ಟನ್ನು ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಐ ನೀಡ್ ಟು ಟೆಲ್ ಪ್ರೊಡ್ಯೂಸರ್ ಆಲ್ಸೋ ಕಂಗ್ರ್ಯಾಚುಲೇಷನ್ಸ್. ಈಗ ಆ್ಯಕ್ಚುಲಿ ಹೊಸ ಮೂವೀಸ್ಗಳು ಬರ್ತಾಯಿದೆ, ಹೊಸ ಕಾನ್ಸೆಪ್ಟ್ಗಳು ಬರ್ತಾಯಿದೆ. ಈ ಚಿತ್ರ ಒಂದು ಹೊಸ ಪ್ರಯತ್ನ. ಆ್ಯಂಡ್ ಇದು ಎಲ್ಲರಿಗೂ ಕೂಡ ರೀಚ್ ಆಗಬೇಕು. ಸೊ ಆದಷ್ಟು ನೀವು ಕೂಡ ಪ್ರಮೋಷನ್ಸ್ಗಳನ್ನ ಮಾಡಿ. ಸೊ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ ಎಲ್ಲರೂ ನೋಡಿದ್ರೆ, ಈವನ್ ಟೀಮ್ ಮಾಡಿದವರಿಗೆ ಯಾರೆಲ್ಲ ಅದನ್ನೆಲ್ಲ ಅಂತ ಎಷ್ಟೊಂದು ಎಫರ್ಟ್ ಹಾಕಿದ್ದಾರೆ ಅವರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಟ್ಲೀಸ್ಟ್ ಫೀಲ್ ಸಿಗುತ್ತೆ. ಆ್ಯಂಡ್ ಯು ಆಲ್ಸೋ ಡನ್ ಅ ವೆರಿ ಗುಡ್ ಜಾಬ್. ಯು ಲುಕ್ ವೇ ಟು ಡಿಫ್ರೆಂಟ್ ಸ್ಕ್ರೀನಲ್ಲೂ ಆ್ಯಂಡ್ ಇಲ್ಲೂ ಕೂಡ. ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಟು ಆಲ್ ದ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ಈಗ ನೋಡ್ಕೊಂಬಂದೆ. ಭಾಳ ಇಷ್ಟ ಆಯಿತು. ಆದರೆ ಒಂದು ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಆಗಲಿ, ಅದು ಕಂಡೀಷನ್ ಆಗಲಿ, ಅದನ್ನು ಸಿನಿಮಾವಾಗಿ ಹೇಳೋದಿರ್ತೈತಲ್ಲ, ಅಂದರೆ ಎಂಗೇಜಿಂಗ್ ಆಗಿ, ಎಮೋಷ್ನಲಿ ಗ್ರಿಪ್ಪಿಂಗ್ ಆಗಿ ಅದನ್ನು ನಮಗೆ ತಲುಪಿಸೋದಿರ್ತೈತಲ್ಲ, ಅದು ಸ್ವಲ್ಪ ಟ್ರಿಕ್ಕಿ ಅನಿಸ್ತಿತ್ತು ನಮಗೆ ಯಾವಾಗಲೂ. ಬಟ್ ಸುರಾಗ್ ಈ ಸಿನಿಮಾನ ತುಂಬ ಎಂಗೇಜಿಂಗಾಗಿ ಕಟ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅದನ್ನು ಅರ್ಥ ಆಗೋ ಥರ ಎಂಗೇಜಿಂಗಾಗಿ ಕೂರಿಸಿದ್ದಾರೆ ಸಿನಿಮಾನ. ಆ್ಯಂಡ್ 3 ಜನ ಆ್ಯಕ್ಟರ್ಸು, ಅಂದರೆ ಪ್ರವೀರ್ ಅವ್ರದ್ದು ಫಸ್ಟ್ ಸಿನಿಮಾ ಆದರೂ ಕೂಡ ಅಂದರೆ ಎಮೋಷ್ನಲಿ ತುಂಬ ಈಸ್ ಇದೆ. ಅಂದರೆ ಎಮೋಷ್ನಲ್ ಎಲ್ಲೂ ಕೂಡ ಒಂದು ಹಿಡಿತದಲ್ಲಿದೆ ಅನಿಸುತ್ತೆ. ಆಮೇಲೆ ಋತಿಮಾ ಅವರು ಭಾಳ ಇಷ್ಟ ಆಗ್ತಾರೆ, ಅವ್ರ ವಾಯ್ಸಿಂದ, ಅವ್ರ ಪರ್ಫಾರ್ಮೆನ್ಸಿಂದ. ನಮ್ಮ ಶೈನ್ ಶೆಟ್ರು 3 ಜನ ಕೂಡ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಆ ಪಾತ್ರಗಳನ್ನ. ಅವರು ಅವರಾಗಿ ಪಾತ್ರಗಳಾಗಿ ಭಾಳಷ್ಟು ಹತ್ತಿರ ಆಗ್ತಾರೆ. ಸಿನಿಮಾ ಚೆನ್ನಾಗಿದೆ. ರಿವ್ಯೂಸ್ ಆಲ್ರೆಡಿ ನಿಮ್ಮನ್ನು ತಲುಪಿರ್ತೈತೆ. ವೇಟ್ ಮಾಡೋಕೆ ಹೋಗ್ಬಿಡ್ರಿ, ಬಂದು ಸಿನಿಮಾ ನೋಡಿರಿ. ನಿಮಗೂ ಕೂಡ ಸಿನಿಮಾ ಇಷ್ಟ ಆಗುತ್ತೆ. ಆ್ಯಂಡ್ ಇಡೀ ತಂಡಕ್ಕೆ, ಜಯರಾಮ್ ಅವ್ರಿಗೆ, ಆ್ಯಕ್ಟರ್ಸ್ಗೆ, ಟೆಕ್ನಿಷಿಯನ್ಸ್ಗೆ, ಡೈರೆಕ್ಟರ್ಗೆ ಎಲ್ರಿಗೂ ಕೂಡ ನಮ್ಮ ಕಡೆಯಿಂದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ವಾಚ್ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸೂನ್. ನಮಸ್ಕಾರ. ವಯಸ್ಸಲ್ಲಿ ನಮ್ಮ ಮನೇಲಿ ನಮ್ಮ ಪೇರೆಂಟ್ಸ್ ಸೈಡವರು ಯಾಕೆ ನಿದ್ರಾದೇವಿ ಇನ್ನೂ ಬಂದಿಲ್ವಾ, ಮಲಗಿಲ್ವಾ ಅಂತ. ನಂಗೆ ಅದು ತಕ್ಷಣ ಟೈಟಲಿಂದ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಫಸ್ಟ್ ಆಫ್ ಆಲ್ ಇದು ತುಂಬಾ ಸೂಕ್ಷ್ಮವಾಗಿರುವಂಥ ವಿಚಾರ. ಇದು ವೆರಿ ಸೆನ್ಸಿಬಲ್ ಟಾಪಿಕ್. ಈ ವಿಷಯದ ಬಗ್ಗೆ ಡೈರೆಕ್ಟ್ರು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈ ವಿಷಯದ ಬಗ್ಗೆ ಜಾಸ್ತಿ ಜನ ಮಾತಾಡಬೇಕು. ಬಿಕಾಸ್ ಚೈಲ್ಡ್ಹುಡ್ ಟ್ರಾಮಾ ಅಂತ ಒಂದಿದೆ, ಅದ್ರ ಬಗ್ಗೆ ತುಂಬ ಜನ ಮಾತಾಡಬೇಕು. ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಈ ಮೂವಿಯಿಂದ ಎಂಟರ್ಟೈನ್ಮೆಂಟ್ ಜೊತೆಗೆ ಆ ವಿಷಯ ಕೂಡ ತಲುಪುತ್ತೆ. ಆ್ಯಂಡ್ ಆ್ಯಕ್ಟರ್ಸ್ ಹೊಸಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ ಲುಕ್ಸ್ ರಿಯಲಿ ಗುಡ್ ಆನ್ ಸ್ಕ್ರೀನ್. ಆ್ಯಂಡ್ ರಿಷಿಕಾ ತುಂಬ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಸಿಕ್ತಾಗ ಹಿಂಗಿರಲಿಲ್ಲ ಅವರು, ಆದರೂ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣ್ತಿದ್ದಾರೆ. ಆ್ಯಂಡ್ ಪ್ರೊಡ್ಯೂಸರು ಫಸ್ಟ್ ಟೈಮ್ ಇದು ಅವ್ರ ಪ್ರೊಡಕ್ಷನ್ ಹೌಸು. ನಾವೆಲ್ಲರೂ ಸೇರಿ ಅವ್ರನ್ನ ವೆಲ್ಕಮ್ ಮಾಡಿ ಉಳಿಸ್ಕೋಬೇಕು. ಬಿಕಾಸ್ ಅವರಿದ್ರೇ ನಿಮ್ಮ ಇಂಡಸ್ಟ್ರಿ ಚೆನ್ನಾಗಿ ಇನ್ನೂ ಚೆನ್ನಾಗಾಗುತ್ತೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ. ಆ್ಯಂಡ್ ಹೊಸ ಪ್ರತಿಭೆಗಳಿಗೆ ಎಲ್ಲ ಅವಕಾಶ ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನು ಹೇಳೋದು, ಎಲ್ಲ ಥರದ ಆಡಿಯನ್ಸು ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಈ ವಿಷಯದ ಬಗ್ಗೆ ತಿಳ್ಕೋಬೇಕು. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದರೆ. ಪ್ರೊಡಕ್ಷನ್ ಕ್ವಾಲಿಟಿ ಚೆನ್ನಾಗಿ ಕಾಣುತ್ತೆ. ಸಖತ್ ಪ್ರಾಮಿಸಿಂಗ್ ಆಗಿದ್ದಾರೆ. ಆ್ಯಂಡ್ ತುಂಬ ಪ್ಯಾಷನೇಟ್ ಆಗಿದ್ದಾರೆ ಪ್ರೊಡ್ಯೂಸರ್ಗೆ. ಹೀರೋಯಿನ್ಗೆ ಎಷ್ಟು ಫ್ಯಾನ್ಸ್ ಆಗ್ತೀರೋ ನೀವೆಲ್ಲ ಈಗ ಟೆಕ್ನಿಕಲಿ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತೀರ. ನೀವು ಪ್ರೊಡ್ಯೂಸರ್ಗೂ ಕೂಡ ಫ್ಯಾನ್ ಆಗ್ತೀರಾ. ಆ್ಯಂಡ್ ಡೈರೆಕ್ಟರ್ ಹ್ಯಾಟ್ಸ್ ಆಫ್ ಈ ಸಬ್ಜೆಕ್ಟ್ ತೊಗೊಂಡಿರೋದಕ್ಕೆ. ಥ್ಯಾಂಕ್ ಯು. ಎಲ್ಲರೂ ಹೋಗಿ ಸಿನಿಮಾ ನೋಡಿ. ರಿಲೀಸ್ ಆಗ್ತಿರೋದು ಈಗ ಆಲ್ರೆಡಿ ಥಿಯೇಟರ್ಸಲ್ಲಿದೆ. ಆದಷ್ಟು ಜನ ಬೇಗ ಹೋಗಿ ನೋಡಿ. ಥ್ಯಾಂಕ್ ಯು. ಕನೆಕ್ಟ್ ಆಗ್ತಾರೆ. ಸೆಕೆಂಡ್ ಹಾಫ್ ಮಾತ್ರ ಅಲ್ಟಿಮೇಟಾಗಿ ಕಂಪೇರ್ ಟು ಫಸ್ಟ್ ಹಾಫ್ ಅಲ್ಟಿಮೇಟಾಗಿ ಕನೆಕ್ಟ್ ಆಯಿತು, ರಿಲೇಟಬಲ್ ಆಯಿತು ನನಗೆ. ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು.
ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ನನಗೆ ಹೀರೋ ಪರ್ಫಾರ್ಮೆನ್ಸು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋ ಅಂತಲ್ಲ, ಆ್ಯಕ್ಚುಲಿ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸಮ್ಟೈಮ್ಸ್ ಆ ಮೂಡ್ಗೆ ಹೋಗಿ ಬರ್ತಾ ಇರ್ತೀವಿ. ಸಿನಿಮಾ ತುಂಬ ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ಬಂದು ನೋಡಿ. ನಮಸ್ತೆ ಎಲ್ರಿಗೂ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಮೂವಿ ಟೈಟಲ್ ಎಷ್ಟು ಯೂನಿಕ್ ಆಗಿದೆಯೋ ಸ್ಟೋರಿ ಕೂಡ ಅಷ್ಟೇ ಯೂನಿಕ್ ಆಗಿದೆ. ಒಂದು ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಋಷಿಕಾ ಅವರು ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಮೂವಿನಲ್ಲಿ. ಪ್ರವೀರ್ ಅವರು ತುಂಬ ಇನ್ನೋಸೆಂಟಾಗಿ ಕಾಣಿಸ್ತಾರೆ. ಇಬ್ಬರದು ಜೋಡಿ ತುಂಬ ಕ್ಯೂಟಾಗಿದೆ. ಸ್ಟೋರಿಯಲ್ಲಿ ಅಂದರೆ ಮಕ್ಕಳಿಗೆ ಆಗೋ ಒಂದು ಟ್ರಾಮಾ ಬಗ್ಗೆ ಥ್ರೂಔಟ್ ಮೂವಿ ತೋರಿಸ್ತಾರೆ. ಸಣ್ಣ ವಯಸ್ಸಲ್ಲಿ ಏನೇನೆಲ್ಲ ಕಷ್ಟ ಬಿದ್ದಿರ್ತಾರೆ, ಏನೇನೆಲ್ಲ ಅವ್ರ ಮನಸ್ಸಿಗೆ ತೊಂದರೆ ಆಗಿರುತ್ತೆ, ಅದು ಬೆಳೆದಾದ್ಮೇಲೆ ಯಾವ ಥರ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ. ಸುರಾಗ್ ಸಾಗರ್ ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ. ಆ್ಯಂಡ್ ಅಷ್ಟೇ ಅದ್ಭುತವಾಗಿ ಸಾಂಗ್ ಕೂಡ ಅಷ್ಟೇ ಅದ್ಭುತವಾಗಿದೆ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ, OTTನಲ್ಲಿ ಎಲ್ಲರೂ ಮೂವಿನ ಮನೇಲಿ ಕುತ್ಕೊಂಡು ನೋಡೋದೇ ಬೇರೆ, ಬಟ್ ಥಿಯೇಟರಲ್ಲಿ ಬಂದು ಮೂವಿ ನೋಡೋದೇ ಬೇರೆ. ಅದು ಆ ವೈಬ್ನ ಏನು ಹೇಳೋದಕ್ಕೆ ಆಗಲ್ಲ. ಇವಾಗ IPL ಮ್ಯಾಚ್ ಎಲ್ಲ ನೋಡೋದಕ್ಕೆ ಹೋಗ್ತೀರಾ ನೀವು, IPL ಅಲ್ಲಿರೋ ವೈಬೇ ಬೇರೆ, ಸ್ಕ್ರೀನ್ ಮನೆಯಲ್ಲಿ ಕುತ್ಕೊಂಡು TV ನೋಡೋದೇ ಬೇರೆ. ಸೊ ಅದಕ್ಕೆ ಐ ರಿಕ್ವೆಸ್ಟ್ ಎವ್ರಿ ಒನ್, ಎಲ್ಲರೂ ಬಂದು ಕನ್ನಡ ಮೂವಿನ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ. ಮತ್ತು ಜಯರಾಮ್ ಸರ್ ಪ್ರೊಡಕ್ಷನಲ್ಲಿ ಮೂವಿ ಮೂಡ್ ಬಂದಿರೋದು, ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಹೊಸ ಟೀಮ್ಗೆ. ಸೊ ಇದೆಲ್ಲ ಸಕ್ಸಸ್ ಆಗಬೇಕು ಅಂತಂದರೆ ನೀವೆಲ್ಲ ಥಿಯೇಟರಲ್ಲಿ ಬಂದು ಮೂವಿ ನೋಡಬೇಕು. ಹೊಸ ಪ್ರತಿಭೆಗಳನ್ನ ನೀವು ಸಪೋರ್ಟ್ ಮಾಡಬೇಕು. ಮೂವಿನಲ್ಲಿ ಎಲ್ಲ ಪಾತ್ರಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬರು ಅಂದರೆ ಒಂದೊಂದು ಪಾತ್ರನೂ ಅದ್ಭುತವಾಗಿ ಬಂದಿದೆ. ಕಾಮಿಡಿ ಆಗಿರ್ಬೋದು, ಕಾಮಿಡಿ ಕಂಟೆಂಟ್ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, ಲವ್ ಆಗಿರ್ಬೋದು, ಪ್ರತಿಯೊಂದೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ತಾನೇ ನಿದ್ರಾದೇವಿ ನೋಡ್ಕೊಂಡು ಬಂದಿದ್ದೀವಿ. ಒಳ್ಳೆ ನಿದ್ದೆ ಬರುತ್ತೆ ಡೆಫಿನೆಟ್ಲಿ. ತುಂಬ ಚೆನ್ನಾಗಿದೆ ಸಿನಿಮಾ. ಇಡೀ ತಂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಯಾರು ಹೊಸಬರು ಅನ್ನೋ ಫೀಲಿಂಗ್ ಕೊಡೋಲ್ಲ ನಿಮಗೆ, ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಮೇಜರ್ಲಿ ಹೇಳಬೇಕಂದ್ರೆ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರಿಂಗು ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ಐ ಫೆಲ್ ವೆರಿ ಎಂಗೇಜಿಂಗ್ ವಿತ್ ದ ಹೋಲ್ ಕಾನ್ಸೆಪ್ಟ್. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಡೈರೆಕ್ಟರ್ಸ್ ಅವ್ರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಅ ವಂಡರ್ಫುಲ್ ಫಿಲ್ಮ್. ಎಲ್ಲರೂ ಬಂದು ಆದಷ್ಟು ಈ ಸಿನಿಮಾನ ನೋಡಿ ಗೆಲ್ಲಿಸಬೇಕು. ಯಾಕಂದರೆ ಆಲ್ರೆಡಿ ಒಳ್ಳೆ ಪಬ್ಲಿಸಿಟಿ ಆಗ್ತಾಯಿದೆ, ಒಳ್ಳೆ ಟಾಕ್ಸ್ ಇದೆ ಈ ಸಿನಿಮಾಗೆ. ಸೊ ಬಂದು ನಿಮ್ಗಳ ಒಂದು ಆಶೀರ್ವಾದ ಈ ತಂಡದ ಮೇಲೆ ಇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹೆಸರು ರಾಹುಲ್ ಅಂತ. ಜಯರಾಮ್ ಸರ್ ಮಾಡ್ತಾ ಇರೋ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಹೀರೋಗಿ ಮಾಡ್ತಾ ಇದ್ದೀನಿ. ಸೊ ನಿದ್ರಾದೇವಿ ಅನ್ನೋ ಸಿನಿಮಾ ನಮ್ಮ ಪ್ರೊಡಕ್ಷನಲ್ಲಿ ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಪ್ರವೀರು, ರಿಷಿಕಾ ತುಂಬ ಚೆನ್ನಾಗಿ ಕಾಣ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಸಿನಿಮಾ ನೋಡಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ನಮಸ್ತೆ, ಮನೋಜ್ ಅಂತ ಡೈರೆಕ್ಟರು. ಸೊ ನಿದ್ರಾದೇವಿ ಈ ಸ್ಲೀಪ್ಲೆಸ್ನೆಸ್ಸು, ಇನ್ಸೋಮ್ನಿಯಾ, ಟ್ರಾಮಾ ಇದ್ರ ಬಗ್ಗೆ ಹೇಳಿಕೊಟ್ಟಿರೋ ಸಿನಿಮಾ. ಸೊ ಪ್ರೆಸೆಂಟ್ ಜನ್ರೇಷನ್ಗೆ ಏನಾಗ್ತಿದೆನೋ ಅದ್ರ ಬಗ್ಗೆ ತುಂಬ ನೀಟಾಗಿ ಹೇಳಿದ್ದಾರೆ. ಒಳ್ಳೆ ಕಂಟೆಂಟು, ಅದನ್ನು ಸ್ವಲ್ಪ ಕಮರ್ಷಿಯಲ್ ವೇಲ್ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ ಡೈರೆಕ್ಟ್ರು. ಆ್ಯಂಡ್ ಪ್ರವೀರ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ರಿಷಿಕಾ ಅವ್ರು ಆ್ಯಕ್ಚುಲಿ ಫೇವ್ರೇಟ್ ಆ್ಯಕ್ಟಿಂಗಲ್ಲಿ ತುಂಬ ಇಷ್ಟ, ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸುರಾಗ್ ಅವರ ಡೆಬ್ಯೂ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಜಯರಾಮ್ ಸರ್ ಆ್ಯಕ್ಚುಲಿ ಅದಕ್ಕೆ ಏನು ಬೇಕೋ ಅದು ತಕ್ಕನಂಗೆ ಬಡ್ಜೆಟ್ ಹಾಕ್ಬಿಟ್ಟು ತುಂಬ ನೀಟಾಗಿ ಮಾಡಿದ್ದಾರೆ. ಸೊ ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಸಿನಿಮಾ ನೋಡಿ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಸರ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ, ಮ್ಯೂಸಿಕ್ ಡೈರೆಕ್ಟರ್ ಬೇಸಿಕ್ಲಿ. ಸೊ ನನಗೆ ಸುರಾಗ್ ಆ್ಯಕ್ಚುಲಿ ಸುಮಾರು ಒಂದು ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಆ್ಯಕ್ಚುಲಿ ಫ್ಯಾಮಿಲಿ ಫ್ರೆಂಡು. ಸೊ ಈ ಸಿನಿಮಾಗೆ ನಂದು ಸುಮಾರು ಕನೆಕ್ಷನ್ಸ್ ಇದೆ. ನಮ್ಮ ಜಯರಾಮ್ ಸರ್ ಕೂಡ ಆ್ಯಕ್ಚುಲಿ ನಾವು ಇನ್ನೊಂದು ಸಿನಿಮಾ ಕೂಡ ಮಾಡ್ತಾಯಿದ್ದೀವಿ. ಬಟ್ ಸಿನಿಮಾ ಮಾಡ್ತಿದ್ದೀವಿ ಅಂತ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ, ಖಂಡಿತವಾಗ್ಲೂ ಈ ಸಿನಿಮಾ ತುಂಬ ಚೆನ್ನಾಗಿದೆ. ಜೊತೆಗೆ ಪ್ರವೀರ್ ಅವರಾಗಲಿ, ನಮ್ಮ ರಿಷಿಕಾ ಅವರಾಗಲಿ, ದೇ ರಿಯಲಿ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಈ ಸಿನಿಮಾಗೆ ನೀವು ಬಂದು ಇದನ್ನು ಬರೀ ಯೂಟ್ಯೂಬಲ್ಲಿ ನೋಡಿ ಹಂಗೆ ಹಿಂಗೆ ಅಂತ ಅಥವಾ OTT ನೋಡಿ ಅಂತ ನಾವಂತೂ ಖಂಡಿತ ಹೇಳ್ತಾ ಇಲ್ಲ. ಬಟ್ ಇದು ಜಸ್ಟ್ ಒಂದು OTT ಅಥವಾ ಇದರಲ್ಲಿ ನೋಡುವಂಥ ಸಿನಿಮಾ ಅಂತೂ ಅಲ್ಲ, ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಾನು ನಕುಲ್ನು ಕೂಡ ಚೆನ್ನಾಗಿದೆ ಅಂತ ಹೇಳಲೇಬೇಕು. ತುಂಬಾ ಚೆನ್ನಾಗಿದೆ, ಅವ್ರ ಕೆಲಸ ವರ್ಕ್ ಕೂಡ ತುಂಬ ಚೆನ್ನಾಗಿದೆ. ದಯವಿಟ್ಟು ಥಿಯೇಟ್ರಲ್ಲೇ ಬಂದು. ಕಂಗ್ರ್ಯಾಚುಲೇಷನ್ಸ್.
ಸರ್. ಸೊ ಏನಿಲ್ಲ, ಸೊ ನಿದ್ರಾದೇವಿ ಇವತ್ತು ಈಗ ಜಸ್ಟ್ ನೋಡ್ಕೊಬೋದು ಮೂವಿ. ಭಾಳ ಸೂಪರಾಗಿ ಮಾಡಿದ್ದಾರೆ. ಸೊ ನಮ್ಮ ಡೈರೆಕ್ಟರ್ ಆಗಲಿ ಒಂದು ಹೊಸ ಪ್ರತಿಭೆಗಳು ನಿಜವಾಗ್ಲೂ ಈ ಮೂವಿನ ನೋಡಬೇಕು. ಮತ್ತು ಎಷ್ಟು ಜನ ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ತಾ ಇದ್ದೀರೋ ಅವರೆಲ್ಲ ಬಂದು ಈ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ವರ್ಷ ಆಗುತ್ತೆ ನಿಜವಾಗ್ಲೂ ಒಬ್ಬರು ಸಕ್ಕದಾಗಿ ಮಾಡಿದ್ದೀರ, ತುಂಬ ಇಷ್ಟ ಆಯಿತು. ಹಾಗೆ ನಮ್ಮ ತಾರಕ್ ನಿದ್ರಾದೇವಿ ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದು ನಾನು ಅಷ್ಟೆಂಟಾಗಿ ಮಾಡಿದೆ. ಸೊ ಮೇಡಮು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ನಾವು ವರ್ಕ್ ಮಾಡಬೇಕಾದ್ರೆ ನಿಜವಾಗ್ಲೂ ಅಲ್ಲೇ ಬಂದು ನೋಡಿದ್ವಲ್ಲ. ಸೊ ನಿಮ್ಮ ಒಂದು ಪ್ರೊಡ್ಯೂಸರ್ ಯಾವ ರೀತಿ ನಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಯಾರು ಈ ಮೂವಿ ನೋಡಿಲ್ಲ ನಾಳೆಯಿಂದ ಖಂಡಿತ ಈ ಮೂವಿ ನೋಡಲೇಬೇಕು. ಸೊ ನಮಗೂ ತುಂಬ ಇಷ್ಟ ಆಯಿತು ಸರ್. ಮತ್ತು ಹೊಸ ಕಥೆನ ತಗೊಬಂದು ಒಂದು ಹೊಸ ಹುಡುಗಿಕೆ ಮಾಡ್ತಿರೋದು ನಾವು ಕಣ್ಣು ಎದುರುಗಡೆ ನೋಡಿದ್ದೀವಿ. ಆ ಕೆಲಸ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಿದ್ರಾದೇವಿ ಎಲ್ಲ ಬಂದು ನೋಡ್ತಾರೆ, ವಾಚಿಂಗ್. ಸೊ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಹೊಸ ನ್ಯೂ ಕಾನ್ಸೆಪ್ಟ್ ಆ್ಯಂಡ್ ವಿತ್ ಅ ವೆರಿ ಗುಡ್ ಆ್ಯಂಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಡ್ರಾಮಾ ಟುಗೆದರ್ ವಿತ್ ರೊಮ್ಯಾನ್ಸ್. ಆ್ಯಂಡ್ ಪ್ರವೀಣ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಒಳ್ಳೆ ನೇಮ್ ಬಂದಿದೆ ನನಗೆ, ಅವು ಇವು ಕೊರಿಯೋಗ್ರಾಫರ್ದೆಲ್ಲ. ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ದಿಸ್ ಮೈ ಥರ್ಡ್ ಟೈಮ್ ಐ ಆಮ್ ವಾಚಿಂಗ್ ಬಿಕಾಸ್ ನಮ್ಮ ಸ್ಟಾಂಗೇ ಫಸ್ಟ್ ಇದೆ. ಸೊ ತುಂಬ ಖುಷಿಯಾಗಿದ್ದೀರಿ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಡೈರೆಕ್ಟರ್ ಸರ್. ಆ್ಯಂಡ್ ಹೀರೋ ಸರ್, ನೀವು ಸೂಪರ್ ಅಮೇಜಿಂಗ್. ಆ್ಯಂಡ್ ಹೀರೋಯಿನ್ ಸಕ್ಕದ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಪ್ಲೀಸ್ ವಾಚ್ ಇನ್ ಥಿಯೇಟರ್ಸ್. ಥ್ಯಾಂಕ್ ಯು. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ, ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ಆ್ಯಂಡ್ ಸರ್ ನಿಮ್ಮ ಪ್ರತಿಯೊಂದು ಫ್ರೇಮ್ಸು ಪೇಂಟಿಂಗ್ ಇದ್ದಂಗಿದೆ. ಸೊ ಆಲ್ ದಿ ವೆರಿ ಬೆಸ್ಟ್. ರಿಷಿಕಾ ತುಂಬ ಚೆನ್ನಾಗಿ ಕಾಣ್ತೀರಾ ಸ್ಕ್ರೀನಲ್ಲಿ. ಆ್ಯಂಡ್ ನಿಮ್ಮ ಡೆಡಿಕೇಶನು ತುಂಬ ಚೆನ್ನಾಗಿ ಕಾಣ್ತಿದೆ. ಆಲ್ ದಿ ಬೆಸ್ಟ್. ಗುಡ್ ಲಕ್ ಸರ್. ಸೊ ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಸೊ ನಾನು ಸುರಾಗ್ ಸಾಗರ್, ಈ ಸಿನಿಮಾದ ನಿರ್ದೇಶಕ. ನಮಗೆ ಸೆಪ್ಟೆಂಬರ್ 12ನೇ ತಾರೀಕು ಸಿನಿಮಾ ರಿಲೀಸ್ ಆಗಿದ್ದ ದಿನದಿಂದ ನಮಗೆ ಬರ್ತಾ ಇರೋ ರಿವ್ಯೂಸ್ ಆಮೇಲೆ ರೆಸ್ಪಾನ್ಸಸ್ಸು ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಸೊ ನಾವು ಈ ಸಿನಿಮಾನ ಇನ್ನಷ್ಟು ಜನಕ್ಕೆ ತಲುಪಿಸ್ಬೇಕು. ಆಮೇಲೆ ಇಂಡಸ್ಟ್ರಿನಲ್ಲಿ ಯಾರ್ಯಾರಿದ್ರು ಎಲ್ಲರಿಗೂ ಒಂದಿಷ್ಟು ಜನಕ್ಕೆ ತಲುಪಿಸಿ ಸಿನಿಮಾನ ತೋರಿಸ್ಬೇಕು ಅನ್ನೋ ಪ್ರಯತ್ನದಿಂದ ಈ ಪ್ರೀಮಿಯರ್ ಶೋ ಮಾಡಿದ್ದೀವಿ. ತುಂಬ ಅಂದರೆ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಇದು ನಮ್ಮ ಇಡೀ ತಂಡಕ್ಕೆ ಒಂದು ಹ್ಯೂಜ್ ಬೂಸ್ಟ್ ಕೊಟ್ಟಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗಾಗಲೇ ಜನ ತುಂಬ ಮೆಚ್ಚಿದ್ದಾರೆ. ದಯವಿಟ್ಟು ಇನ್ನಷ್ಟು ಜನ ಥಿಯೇಟರಿಗೆ ಬಂದು ನಮ್ಮ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ತುಂಬ ಖುಷಿಯಾಗುತ್ತೆ. ತುಂಬ ಓವರ್ವೆಲ್ಮ್ ಆಗಿದ್ದೀನಿ. ಸಿನಿಮಾ ಇವತ್ತು ಬಂದಿರೋರು ನಾವು ಸುಮಾರು ಜನ ಕಾಲ್ ಮಾಡಿದ್ವಿ. ಅವರು ಸಿನಿಮಾದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರು ಹೇಳಿದ್ರು ಸಿನಿಮಾ ಡೆಫಿನೆಟ್ಲಿ ಎಷ್ಟೊಂದು ಜನ ಬರೋಕ್ಕಾಗಲಿಲ್ಲ, ಅವರು ಈ ವೀಕೆಂಡ್ ಸಿನಿಮಾ ನೋಡ್ತಾರೆ ಅಂತ ಎಲ್ಲ ಪ್ರಾಮಿಸ್ ಮಾಡಿದ್ದಾರೆ. ಸೊ ರಿವ್ಯೂಸ್ ತುಂಬ ಚೆನ್ನಾಗಿ ಬರ್ತಿದೆ, ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ನೆನ್ನೆ ಮೈಸೂರಿಗೆ ಹೋಗಿದ್ವಿ. ಮೈಸೂರಿಗೆ ಹೋದಾಗ ಅಲ್ಲೊಂದು ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಇನ್ನು ಸಿನಿಮಾನ ಇನ್ನೂ ತಲುಪಿಸ್ಬೇಕಂತ ನಾನು ಮತ್ತು ನಿಮ್ಮ ನಿರ್ದೇಶಕರಾಗಿರಲಿ ನಮ್ಮ ನಿರ್ಮಾಪಕರಾಗಿರಲಿ ತುಂಬ ಕಷ್ಟಪಡ್ತಿದ್ದೀವಿ ಸಿನಿಮಾನ ತಲುಪಿಸ್ಬೇಕಂತ. ಹಾಗೆ ಪ್ರಣಮ್ ಅವ್ರು ಬಂದಿದ್ದು ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ಮಾತಾಡಿದ್ರು ನಮ್ಮ ಸಿನಿಮಾದ ಬಗ್ಗೆ, ಅವ್ರಿಗೆ ಇಷ್ಟ ಆಯಿತು, ಎಂಜಾಯ್ ಮಾಡಿದ್ರು. ಸೊ ಅವ್ರಿಗೂ ಸನ್ ಆಫ್ ಮುತ್ತಣ್ಣಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದೇನೆಂದರೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ, ಒಂದು ಒಳ್ಳೆ ಪ್ರಯತ್ನ. ಎಲ್ಲರೂ ಒಂದು ಒಳ್ಳೆ ಸಿನಿಮಾ ಆಗಬೇಕಂದ್ರೆ ಒಳ್ಳೆ ಕೊಲಾಬ್ರೇಷನ್ಸ್ ಆಗಬೇಕು. ಈ ಸಿನಿಮಾಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಎಲ್ಲ ಫ್ಯಾಕ್ಟರ್ಸ್ನೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸಿನಿಮಾದ ಬಗ್ಗೆ ಆಚೆ ಬಂದು ಒಂದೊಂದು ಸೀನು ಹಿಂಗಿನ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡಿದ್ವಿ, ಕ್ಯಾರೆಕ್ಟರ್ ಜೊತೆ ನಕ್ಕಿದ್ವಿ, ಕ್ಯಾರೆಕ್ಟರ್ ಜೊತೆ ಹತ್ವಿ ಅಂತ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಸೊ ನಾನು ಪ್ರೇಕ್ಷಕರಲ್ಲಿ ಏನು ಕೇಳ್ಕೊತೀನಿ ಅಂದರೆ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನಿದ್ರಾದೇವಿ ನೆಕ್ಸ್ಟ್ ಡೋರ್ ನಾನು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ಲಿ ನಾನು ಈ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಬೇಕಾದ್ರೆ ನನಗೆ ಫಸ್ಟ್ ಏನು ತುಂಬ ಕನೆಕ್ಟ್ ಆಯ್ತು ಅಂದರೆ ಈ ಕ್ಯಾರೆಕ್ಟರ್ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಈ ಸಿನಿಮಾದಲ್ಲಿ, ಅದು ನನ್ನ ಅಕ್ಕಪಕ್ಕದಲ್ಲಿ ತುಂಬ ನನ್ನ ಫ್ಯಾಮಿಲಿ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡು ನಾನು ನೋಡಿದ್ದೀನಿ. ಸೊ ನನಗೆ ಅದೇ ತುಂಬ ಕನೆಕ್ಟ್ ಆಯಿತು ಈ ಸ್ಕ್ರಿಪ್ಟ್ ಬಗ್ಗೆ. ಅಂದರೆ ತುಂಬ ರಿಲೇಟಬಲ್ ಆಗಿದೆ. ತುಂಬ ಎಲ್ಲರಿಗೂ ನೋಡಿದಾಗ ಏನಾದರೂ ಒಂದು ತುಂಬ ಫ್ಯಾಕ್ಟರ್ಸ್, ತುಂಬ ಟಾಪಿಕ್ಸ್ ಕವರ್ ಮಾಡಿದ್ದೀವಿ ಈ ಸಿನಿಮಾದಲ್ಲಿ, ಅದು ಎಲ್ಲ ಕನೆಕ್ಟ್ ಆಗುತ್ತೆ ಅಂತ ಒಂದು ನಂಬಿಕೆ ಇತ್ತು. ಆ್ಯಂಡ್ ಅದು ಫುಲ್ಫಿಲ್ ಆಗಿದೆ ಅಂತ ಈಗ ಕಾನ್ಫಿಡೆನ್ಸ್ ಇದೆ.
ಸಿನಿಮಾ ಎಲ್ಲರೂ ಅದೇ ನಂಗೆ ಈಗ ನಾವು ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕಾಗಲ್ಲ, ಬಟ್ ಯಾರೆಲ್ಲ ನೋಡಿದ್ದಾರೆ ತುಂಬ ಇಷ್ಟಪಡ್ತಿದ್ದಾರೆ, ತುಂಬ ಕನೆಕ್ಟ್ ಆಗ್ತಿದ್ದಾರೆ. ಕತೆ ಅಷ್ಟೇ ಅಲ್ಲ, ವಿಶ್ವಲಿ ತುಂಬ ಪ್ರೇಸ್ ಮಾಡ್ತಿದ್ದಾರೆ, ಮ್ಯೂಸಿಕ್ನ ಪ್ರೇಸ್ ಮಾಡ್ತಿದ್ದಾರೆ, ಪರ್ಫಾರ್ಮೆನ್ಸಸ್ನ ಪ್ರೇಸ್ ಮಾಡ್ತಿದ್ದಾರೆ. ಸೊ ಅದೇ ನಾನು ಆಡಿಯನ್ಸ್ ಹತ್ರ ಒಂದೇ ಕೇಳ್ಕೊತೀನಿ, OTTಗೆ ವೇಟ್ ಮಾಡಬೇಡಿ. ಇಟ್ ಈಸ್ ಅ ಥಿಯೇಟರ್ ಎಕ್ಸ್ಪೀರಿಯನ್ಸ್. ನಮ್ಮ ಸಿನಿಮಾ ಇಸ್ ಅ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಸೊ ದಯವಿಟ್ಟು ಎಲ್ಲರೂ ಥಿಯೇಟರಲ್ಲಿ ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾವು ಈ ಸಿನಿಮಾನ ಬಹಳ ಇಷ್ಟಪಟ್ಟು ಸಾಕಷ್ಟು ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದೀವಿ. ಅದನ್ನು ಇವತ್ತು ಪ್ರತಿಯೊಬ್ಬರು ಬಂದಿರೋ ಸೆಲೆಬ್ರಿಟೀಸ್ ಆಗಲಿ ಅಥವಾ ರೆಗ್ಯುಲರ್ ಆಡಿಯನ್ಸ್ ಆಗಲಿ ಎಲ್ಲರೂ ನೋಡಿ ಅದನ್ನು ನಮಗೆ ರಿಕಗ್ನೈಸ್ ಮಾಡಿ ಇಲ್ಲ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿದಾಗ ಡೆಫಿನೆಟ್ಲಿ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದಲ್ಲದೆ ಇದು ಸಿನಿಮಾ ನಮಗೆ ಗೊತ್ತಿಲ್ಲದೆ ಇರೋತಾಗೆ ಸಾಕಷ್ಟು ಜನ ರಿವ್ಯೂ ಕೊಡ್ಬೇಕಾದ್ರೆ ಹೇಳಿದರು, ಇದನ್ನು BPO ಕಂಪ್ನಿ ಎಂಪ್ಲಾಯೀಸ್ ನೋಡಬೇಕು ಸರ್, ಅವ್ರುಗಳಿಗೆ ಈ ಸ್ಲೀಪ್ಲೆಸ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಕಾರ್ಪೊರೇಟ್ ಎಂಪ್ಲಾಯೀಸ್ ನೋಡಬೇಕು, ಅವ್ರುಗಳಿಗೆ ಇದು ಸ್ಲೀಪ್ಲೆಸ್ನೆಸ್ ಅನ್ನೋದು ಒಂದು ದೊಡ್ಡ ಇಶ್ಯೂ, ಅದನ್ನು ಹೇಗೆ ಡೀಲ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದರು. ಅದಲ್ಲದೆ ಪೇರೆಂಟ್ಸು ಅವ್ರ ಮಕ್ಕಳ ಲೈಫಲ್ಲಿ ನಡೆಯುವಂಥ ಸಾಕಷ್ಟು ಚಿಕ್ಕ ಚಿಕ್ಕ ಘಟನೆಗಳು ಆ ಭಯನ ಹೇಗೆ ಅವ್ರ ಲೈಫನ್ನೇ ಡ್ರೈವ್ ಮಾಡಿ ಅವರಲ್ಲಿ ಏನೆಲ್ಲ ಪ್ರಾಬ್ಲಮ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರು ಎಲ್ಲನೂ. ಈ ರಿವ್ಯೂಸು ಸಾಕಷ್ಟು ಜನ ಬೇರೆ ಬೇರೆ ಅವ್ರು ನೋಡೋ ರೀತಿಯೇ ಬೇರೆ ಥರ ಇದೆ. ನಾವು ಕತೆ ಮಾಡಿದಾಗ ಒಂದು ಅಂದ್ಕೊಂಡ್ರೆ ಬಟ್ ಜನಗಳು ನೋಡ್ತಾ ಇರೋ ರೀತಿ, ಅವ್ರುಗಳು ಕನೆಕ್ಟ್ ಆಗ್ತಾ ಇರೋ ರೀತಿ ನಿಜವಾಗ್ಲೂ ನಮಗಿನ್ನೂ ಸರ್ಪ್ರೈಸಿಂಗ್ ಅನಿಸ್ತಾ ಇದೆ. ಬಟ್ ಬಹಳಷ್ಟು ಸಂತೋಷನೂ ಆಗ್ತಾ ಇದೆ. ಜನ ನೋಡ್ತಾ ಇರೋ ರೀತಿ, ಅವ್ರುಗಳು ನಾವು ಯಾವುದೋ ಒಂದು ಆ್ಯಂಗಲಲ್ಲಿ ತೆಗಿತೀವಿ, ಬಟ್ ಅವರು ಆ್ಯಸ್ ಅ ಪೇರೆಂಟಾಗಿ ನೋಡ್ತಾರೆ. ಇನ್ನು ಕೆಲವರು ಆ್ಯಸ್ ಅ ಕಾರ್ಪೊರೇಟ್ ಎಂಪ್ಲಾಯಿ ಆಗಿ ಅವ್ರಿಗೇನೋ ಇರೋ ಟ್ರಾಮಾ ಬಗ್ಗೆ ಮಾತಾಡ್ತಾರೆ. ಇನ್ನು ಕೆಲವರು ಯಾವುದೋ ಒಂದು ಹಳೆ ಘಟನೆಗಳು ಅವ್ರುಗಳ ಲೈಫಲ್ಲಿ ನಡೆದಿರೋ ಕೆಲವು ಘಟನೆಗಳನ್ನ ಕನೆಕ್ಟ್ ಮಾಡಿಕೊಂಡು ಹೌದಲ್ಲ ನನ್ನ ಲೈಫಲ್ಲಿ ಹಿಂಗಾಗಿದೆ, ಇದರಿಂದ ಹೇಗೆ ಹೊರಗೆ ಬಂದೆ ನಾನು ಅನ್ನೋದು, ಈ ಥರ ಬೇರೆ ಬೇರೆ ರೀತಿಯಲ್ಲಿ ಜನ ಕನೆಕ್ಟ್ ಆಗ್ತಾರೋ ತುಂಬ ಸಂತೋಷ ಆಗ್ತಾಯಿದೆ. ಜನ ಇನ್ನೂ ಸಾಕಷ್ಟು ಜನ ಇನ್ನೂ ನಮ್ಮ ಸಿನಿಮಾ ನೋಡಿಲ್ಲ, ನೋಡಬೇಕು. ಇನ್ನೂ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಇಲ್ಲ ಸರ್ ನಿಮ್ಮ ಸಿನಿಮಾ ರಿವ್ಯೂ ಚೆನ್ನಾಗಿ ಬಂದಿದೆ, ನಾನು ಈ ವೀಕೆಂಡ್ ಹೋಗ್ತೀನಿ ಅಥವಾ ಈ ಬುಧವಾರ ಹೋಗ್ತೀನಿ, ಗುರುವಾರ ಹೋಗ್ತೀನಿ ಅಂತ. ನಾನು ಕೇಳ್ಕೊಳ್ಳೋದಿಷ್ಟೇ, ಸಿನಿಮಾನ ನೀವು ಫ್ರೀ ಆಗೋವರೆಗೂ ಕಾಯ್ದೆ ಜಲ್ದಿ ನೋಡಿ ಸಿನಿಮಾ. ಯಾಕಂದರೆ ನೀವುಗಳು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೇ ಥಿಯೇಟ್ರಲ್ಲಿ ಸಿನಿಮಾ ಉಳಿಯುತ್ತೆ ಇವತ್ತಿನ ದಿವಸ. ಇಲ್ಲಾಂದರೆ ಥಿಯೇಟ್ರಲ್ಲಿ ಸಿನಿಮಾ ರಿಟೈನ್ ಮಾಡೋದು ಕಷ್ಟ ಇರುತ್ತೆ. ಒಳ್ಳೆ ಸಿನಿಮಾನ ಪ್ರೋತ್ಸಾಹ ಕೊಡಿ, ಸಪೋರ್ಟ್ ಮಾಡಿ, ಬಂದು ಎಲ್ಲರೂ ಇಮಿಡಿಯೇಟಾಗಿ ನೋಡಿ 4 ಜನಕ್ಕೆ ಹೇಳಿ ನಿಮ್ಮ ರಿವ್ಯೂಸ್ನ, ಒಪಿನಿಯನ್ಸ್ನ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಿಮ್ಮ ಮೀಡಿಯಾ ಸಪೋರ್ಟ್ ಆಗಲಿ. ಅದಲ್ಲದೆ ನಮ್ಮ ಪ್ರಣಮ್ ಬಂದಿದ್ದು ನಮಗೆ ರಿಯಲಿ ಅ ಬೂಸ್ಟ್. ಯಾಕಂದರೆ ಅವ್ರ ಫಿಲ್ಮು ನಮ್ಮ ಫಿಲ್ಮು ಒಂದೇ ಡೇ ರಿಲೀಸ್ ಆದ್ರೂ ಅವರು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ಬಂದು ನಮ್ಮ ಸಿನಿಮಾ ನೋಡಿ, ಇಲ್ಲ ನಿಮ್ಮ ಸಿನಿಮಾ ಚೆನ್ನಾಗಿದೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವ್ರು ಹೇಳೋದು. ಅದೇ ಥರ ನಾನು ಅವ್ರ ಸಿನಿಮಾಗೆ ಹೋಗಿ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತಲೂ ಹೇಳಿದ್ದೀನಿ. ಇಂಡಸ್ಟ್ರಿ ಚೆನ್ನಾಗಾಗಬೇಕಂದ್ರೆ ಈ ಥರ ಎಲ್ಲರೂ ಕಾಂಪಿಟೇಷನ್ ಇಲ್ಲದೆ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಬೆಳಿಬೇಕಾಗಿದೆ. ಸೊ ಹಾಗಾಗಿ ಇಟ್ ಈಸ್ ಅ ವೆರಿ ಹೆಲ್ತಿ ಡೆವಲಪ್ಮೆಂಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ನೀವುಗಳೆಲ್ಲ ನಮಗೆ ಸಪೋರ್ಟ್ ಮಾಡಿ ಆ್ಯಂಡ್ ಈ ಸಿನಿಮಾ ಇನ್ನೂ ಹೆಚ್ಚು ಜನಕ್ಕೆ ತಲುಪೋದ್ರಲ್ಲಿ ನೀವೆಲ್ಲ ನಮಗೆ ಪುಷ್ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಂ ಹೌದು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.